ಅಂತ ಹೇಳಿದ್ರೆ ಇವತ್ತು ಒಂದು ಮನೆಯಲ್ಲಿ ಕೂತು ಒಂದು ಮನೆಯಲ್ಲೇ 4 ಬಾಗಿಲಿರುತ್ತೆ. ಎಲ್ಲರ ಮನೆ ದೋಸೆ ಕೂಡ ತೂತೆ. ಮನೆ ಉಳಿಬೇಕು, ಮನೆ ಮರ್ಯಾದೆ ಇರ್ಬೇಕು ಅಂತ ಹೇಳಿದ್ರೆ ಮನೆ ಒಳಗಡೆ ಮಾತಾಡ್ಕೊಳ್ಳೋದು ಸೂಕ್ತ. ಆಪೋಸಿಟ್ ಮನೆಯವರು ಕಾಯ್ತಾ ಇರ್ತಾರೆ ಯಾವತ್ತು ಜಗಳ ಆಚೆ ಬರುತ್ತೆ ಅಂತ. ಆ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಆಗ್ತಾ ಇದೆ. ಕೋವಿಡ್ ಕಳ್ಳ ಅಂತ ಹೇಳ್ತಾ ಇದ್ರು. ಯಾಕೆ ಅವ್ರನ್ನ ಜೈಲ್ಗೆ ಹಾಕ್ಸಿಲ್ಲ? ನಿಮ್ದೇ ಸರ್ಕಾರ ಇದೆ, ಯಾಕೆ ಅವ್ರ ಹೆಸರು ಆಚೆ ಕಟ್ಟಿಲ್ಲ ನೀವು? ಅವ್ರು ಮಾತಾಡ್ಬೇಕಾದ್ರೆ 1000 ಮಾತಾಡ್ಬೋದು, ಯಾಕೋ ಮಾತಾಡ್ತಾ ಇಲ್ಲ. ಮುಖ್ಯವಾದ ಸಬ್ಜೆಕ್ಟ್ ನಾವು ಮಾತಾಡ್ತಕ್ಕಿದ್ದು ದೇಶದ ನಾರಿ ಶಕ್ತಿನ ಕುಗ್ಗಿಸ್ಬೇಕಂತಕ್ಕಂಥ ಇಂಡಿ ಕೂಟದ ಕುತಂತ್ರ ಬಗ್ಗೆ ಇವತ್ತು ಹೋರಾಟ ಮಾಡಿದ್ವಿ. ಅದ್ರ ಜೊತೆಗೆ ಇವತ್ತು ಇಡೀ ನಮ್ಮ ಭಾರತದಲ್ಲಿ ಇಂಡಿಯಾ ಜೊತೆಗೆ JDS ಕೂಡ ಬೆಂಬಲವಾಗಿ ಇವತ್ತು ಇಂಡಿಯಾ ಜೊತೆ ಇದೆ. ನಾನು ಜಿಲ್ಲಾ ಅಧ್ಯಕ್ಷ ನನಗೆ ಜವಾಬ್ದಾರಿ ಕೊಟ್ಟಾದ್ಮೇಲೆ ಏನು NDA ಜೊತೆ ಇದ್ದೀವಿ ನಾವು. ಕಳೆದ MP ಎಲೆಕ್ಷನ್ ಅಲ್ಲಿ ಕೂಡ JDS ಅವರು ನಮಗೆ ಸಹಮತ ಕೊಟ್ಟಿದ್ದಾರೆ, ನಾವು ಕೂಡ ಅವರಿಗೆ ಸಹಮತ ಕೊಟ್ಟು ಎರಡೂ ಕಡೆ ಕೋಲಾರಲ್ಲಿ JDS ಗೆದ್ದಿದೆ. ಅದು BJP ಸೀಟ್ ಇತ್ತು, ಆದ್ರೂ BJP ತ್ಯಾಗ ಮಾಡಿ JDSಗೆ ಕೊಟ್ಟಿದೆ. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಸಾಕಷ್ಟು JDS ಕಾರ್ಯಕರ್ತರು ಇದ್ದಾರೆ, ಸಾಕಷ್ಟು ಬೆಂಬಲ ಕೊಟ್ಟು ಇವತ್ತು ಸುಧಾಕರ್ ಅವರು ಕೂಡ ಗೆದ್ದಿದ್ದಾರೆ. NDA ಅಂತ ಹೇಳಿದ್ರೆ ಇವತ್ತು ಒಂದು ಮನೆಯಲ್ಲಿ ಕೂತು ಒಂದು ಮನೆಯಲ್ಲೇ 4 ಬಾಗಿಲಿರುತ್ತೆ. ಎಲ್ಲರ ಮನೆ ದೋಸೆ ಕೂಡ ತೂತೆ. ಆದ್ರೆ ಮನೆ ವಿಚಾರ ಮನೆಯಲ್ಲಿ ಮಾತಾಡ್ಕೊಂಡು ಸೂಕ್ತ. ಮನೆ ಉಳಿಬೇಕು, ಮನೆ ಮರ್ಯಾದೆ ಇರ್ಬೇಕು ಅಂತ ಹೇಳಿದ್ರೆ ಮನೆ ಒಳಗಡೆ ಮಾತಾಡ್ಕೊಳ್ಳೋದು ಸೂಕ್ತ. ಈ ಕೆರ್ಚಾಟ ಅಂತ ಮಾಡೋದಾದ್ರೆ ಹೊರಗಡೆ ಮರ್ಯಾದೆ ಹೋಗ್ತಕ್ಕಂಥದ್ದು ಮನೆಯಲ್ಲೇ. ಆಪೋಸಿಟ್ ಮನೆಯವರು ಕಾಯ್ತಾ ಇರ್ತಾರೆ ಯಾವತ್ತು ಜಗಳ ಆಚೆ ಬರುತ್ತೆ ಅಂತ. ಆ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಆಗ್ತಾ ಇದೆ. ನಾನು ನಮ್ಮ ಚೀಮೂಲ ಎಲೆಕ್ಷನ್ ಅಲ್ಲಿ ಎಲ್ಲರೂ ಕರೆದು ನಮ್ಮ ನಾಯಕರನ್ನ JDS ನಾಯಕರನ್ನು ಕೂಡ ನಾವು ತಂಡ ಮಾಡಿಕೊಂಡು ಎಲೆಕ್ಷನ್ ಮಾಡೋಣ ಅಂತ ನಮ್ಮ ಮೀಟಿಂಗ್ ಕರೆದಿದ್ದೆ. ಆದರೆ ಕೆಲವರಿಗೆ ಪ್ರತಿಷ್ಠೆಗಳು ಒಂದ್ ಕಡೆ ಕೂತು ಮಾತಾಡಲಿಲ್ಲ. ಅದು ಪರಿಣಾಮವಾಗಿ ಇವತ್ತು ಕಾಂಗ್ರೆಸ್ ಬೋರ್ಡ್ ಅಧ್ಯಕ್ಷ ಆಗಿರೋದು. ಅಂದ್ರೆ ನಾವು ಜಗಳ ಮಾಡಿದ್ರೆ 3ನೇ ಲಾಭ ಆಗ್ತಕ್ಕಂಥದ್ದು ಇದು ಜಾಹೀರಾತಾಗಿದೆ. ನಾನೊಂದು ಕಿವಿ ಮಾತು ಹೇಳ್ತೀನಿ ನಮ್ಮ ನಾಯಕರುಗಳಿಗೆ, JDS ಇರ್ಬೋದು, BJP ಇರ್ಬೋದು, ಇವತ್ತು ಮುಂದಿನ ದಿನಗಳಲ್ಲಿ ದೇಶ ಉಳಿಬೇಕು ಅಂತ ಹೇಳಿದ್ರೆ BJP ಗಟ್ಟಿಯಾಗಿರ್ಬೇಕು, NDA ಗಟ್ಟಿಯಾಗಿರ್ಬೇಕು, ದೇಶ ಉಳಿತದೆ. ಇದು ಉದಾಹರಣೆ ಇವತ್ತು ಇಂಡಿ ಕೂಡ ಮಾಡಿರ್ತಕ್ಕಂಥ ಏನು ಅನಾಹುತ ಇದೆ. ಇವತ್ತು ನಾರಿ ಶಕ್ತಿನ ಯಾವ ತರ ಇವತ್ತು ಮಗಕ್ಕೆ ಮಸಿ ಬೆಳೆದಿದೆ ಅಂತಕ್ಕಂಥದ್ದು ಏನಾಗಿದೆ. ಮುಂದಿನ ದಿನದಲ್ಲಿ ಆಗಬಾರ್ದು ಅಂತ ಹೇಳಿದ್ರೆ ನಾವು ಒಟ್ಟಾಗಿರ್ಬೇಕು. ಒಟ್ಟಾಗಿದ್ರೆ ಮಾತ್ರನೇ ದೇಶ ಗಟ್ಟಿಯಾಗಿ ಬೆಳೀತದೆ, ನಮ್ಮ ಜಿಲ್ಲೆ ಗಟ್ಟಿಯಾಗಿ ಬೆಳೀತದೆ. ಡಾಕ್ಟರ್ K. ಸುಧಾಕರ್ ಅವರ ಹತ್ರ ನಾನು ಮಾತಾಡ್ತಾ ಇದ್ದೆ. ಬೆಳಗ್ಗೆ ಮಾತಾಡಬೇಕಾದ್ರೆ ಸಾಕಷ್ಟು ವಿಷಯ ಚರ್ಚೆ ಮಾಡಿದ್ದೀನಿ, ಯಾಕೆ ಏನು ಅಂತ. ಆದ್ರೆ ನಾನು ಡಾಕ್ಟರ್ K. ಸುಧಾಕರ್ ಅವರು ಸುಮಾರು 25 ವರ್ಷದ ನನ್ಗೆ ಗೊತ್ತವರು. ಅವರು ಬೆಂಗಳೂರಲ್ಲಿ ರಿಲಯನ್ಸ್ ಅಲ್ಲಿ ಜವಾಬ್ದಾರಿ ತಗೊಂಡು ರಿಲಯನ್ಸ್ ಫ್ಯಾಮಿಲಿ ಜೊತೆ ಒಡನಾಟ ಇವತ್ತು ಇಟ್ಕೊಂಡಿದ್ರು, ಚೆನ್ನಾಗಿದ್ರು. ಕೇಶವ ರೆಡ್ಡಿ ಅವರ ಮಗ ಏನು ಸುಧಾಕರ್ ಅವರು ಇದಾರಲ್ಲ, ಬೆಂಗಳೂರಲ್ಲಿ ಸಾಕಷ್ಟು ಸಂಪರ್ಕ ಇಟ್ಕೊಂಡು SM ಕೃಷ್ಣ ಅವರ ಆಶೀರ್ವಾದದ ನೆಲೆಗೆ ಶ್ರೀಲಂಕಾ ರಾಯಭಾರಿ ಆಗಿದ್ರು. ಅದಾದ್ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಜನ ಸೇವೆ ಮಾಡಿ ಕಾಂಗ್ರೆಸ್ 2 ಬಾರಿ ಗೆದ್ದಿದ್ರು. ಮಂತ್ರಿ ಆಗಿಲ್ಲ ಅಂತೇಳಿ ಅವ್ರಿಗೆ ಅನ್ಯಾಯ ಆಗಿದೆ, ಏನ್ ನಡೀತಾ ಇರ್ತಕ್ಕಂಥದ್ದನ್ನ ವಾಪಸ್ಸು BJP ಪಕ್ಷಕ್ಕೆ ಬಂದಾದ್ಮೇಲೆ BJPನೇ ಇಲ್ಲದೆ ಇರ್ತಕ್ಕಂಥ ಒಂದು ಜಿಲ್ಲೆ ಅತಿ ಹೆಚ್ಚು ಮತಗಳು ತಗೊಂಡು ಗೆದ್ದು ಮತ್ತೆ ಮಂತ್ರಿಗಳಾಗಿ ಸಾಕಷ್ಟು ಕೆಲಸ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಾಡಿದರು. ಅವ್ರಿಗೆ ಆಗಿರ್ತಕ್ಕಂಥ ಅವ್ರ ಕೊಡುಗೆ ಇದೆ. ಆದ್ರೆ ಟೀಕೆಗಳು ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಅವರಿಗೆ ಅದು ಅವತ್ತಿಂದನೇ ಇದೆ, ಮಾಡ್ತಾ ಇದ್ದಾರೆ. ಕೋವಿಡ್ ಕಳ್ಳ ಅಂತ ಹೇಳ್ತಾ ಇದ್ರು. ಯಾಕೆ ಅವ್ರನ್ನ ಜೈಲ್ಗೆ ಹಾಕ್ಸಿಲ್ಲ? ನಿಮ್ದೇ ಸರ್ಕಾರ ಇದೆ, ಯಾಕೆ ಅವ್ರ ಹೆಸರು ಆಚೆ ಕಟ್ಟಿಲ್ಲ ನೀವು? ಇವೆಲ್ಲ ಮಾತಾಡೋದಕ್ಕೆ ಕಾಂಗ್ರೆಸ್ ಅವರಿಗೆ ಸರಿ, ಆದ್ರೆ ನಮ್ಮಲ್ಲಿರೋರು ಮಾತಾಡೋದು ಸರಿಯಲ್ಲ. ಮಾತಾಡಕ್ ಹೋದ್ರೆ ರಾಜಣ್ಣ ಕೂಡ ಇವತ್ತು ಅವ್ರಿಗೇನು ಅನ್ಯಾಯ ಆಗಿದೆ ಯಾಕೋ ಮಾತಾಡ್ತಾರೆ, ಯಾಕೋ ಪಕ್ಕದಲ್ಲೇನೋ ಬೇರೆ KDB ಸಬ್ಜೆಕ್ಟ್ ಮಾತಾಡ್ತಾರೆ. ಅವ್ರ
ಅವರು ಮಾತಾಡೋಕೆ ಹೋದ್ರೆ ಅವ್ರ ಅನ್ಯಾಯ ಮಾತಾಡ್ಬೇಕಲ್ಲ, ಅವ್ರಿಗಾಗಿರೋ ಅನ್ಯಾಯಗಳನ್ನ ಸಾಕಷ್ಟು ಅವ್ರಿಗೂ ಅನ್ಯಾಯ ಆಗಿದೆ. 5 ವರ್ಷ ಅವರು ಶಾಸಕರಾಗಿದ್ರು, ವಾಪಸ್ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ, ವಾಪಸ್ ಇವತ್ತು ರಾಜಕಾರಣವಾಗಿ ಇವತ್ತು ಸೇವೆ ಮಾಡ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ನಾನು ಕಾರ್ಯಕರ್ತನಾಗಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಅವ್ರು ಮಾತಾಡ್ಬೇಕಾದ್ರೆ 1000 ಮಾತಾಡ್ಬೋದು, ಯಾಕೋ ಮಾತಾಡ್ತಾ ಇಲ್ಲ. ಆದರೆ ಇವತ್ತು ಏನು ನಾನು ಕೂಡ ಶಿಡ್ಲಘಟ್ಟ ವಿಧಾನಸಭೆಯಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಇವತ್ತು ಬಿಜೆಪಿಯಲ್ಲಿ ಇದ್ದೀನಿ, NDA ಜೊತೆ ಇದ್ದೀನಿ. ನಾನು ಸಾಕಷ್ಟು ಮಾಧ್ಯಮಗಳು ಹೇಳಿದ್ದೀನಿ, ಒಬ್ಬ MLA ಅಂತ ಹೇಳಿದ್ರೆ ಜವಾಬ್ದಾರಿ ಹಿಂಗಿರ್ತದೆ ಅಂತ ಹೇಳಿದ್ರೆ, ಮತ ಹಾಕಿರೋರು ಬರೀ ಅವ್ರಿಗೆ ಕೆಲಸ ಮಾಡ್ಬೇಕಂತಲ್ಲ, ಹಾಕಿದ್ದವರು ಕೂಡ ನಾವು MLA ಕ್ಷೇತ್ರಕ್ಕೆ. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.